ಓಕೆ, ಕಾವೇರಿ ನೀರನ್ನ ಬಿಡುವ ವಿಚಾರವಾಗಿ ನಮ್ಮ ಜೊತೆಗೆ ಕುಮಾರಸ್ವಾಮಿ ರೈತ ಮುಖಂಡರು ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಾತಾಡ್ಸೋಣ. ಸರ್ ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತದೆ ಅನ್ಕೊಳ್ತೀನಿ. ನಮಸ್ಕಾರ ಮೇಡಮ್. ಬರಗಾಲ ಬಂದಾಗ್ಲೆಲ್ಲ ನಾವು ಅವ್ರ ಜೊತೆಗೆ ಹಿಂಗ್ ಒದ್ದಾಡ್ಬೇಕಲ್ಲ, ಗುದ್ದಾಡ್ಬೇಕಲ್ಲ, ಕುಡಿಯೋ ನೀರನ್ನ ಉಳಿಸ್ಕೊಳ್ಳೋ ಸಲುವಾಗಿ ಎಂತ ತಲೆನೋವು ನೋಡಿ ನಮಗೆ. ಮೇಡಮ್, ಇದೊಂದು ಶಾಪ. ಕರ್ನಾಟಕ ರಾಜ್ಯದಲ್ಲಿ ಯಾವಾಗಾದ್ರೂ ಕೂಡ ಯಥೇಚ್ಛವಾಗಿ ನೀರಿದ್ದಾಗ ಅತಿವೃಷ್ಟಿ ಆಗುತ್ತೆ, ಮಳೆ ಇಲ್ಲದಾಗ ಅನಾವೃಷ್ಟಿ ಆಗುತ್ತೆ. ನೋಡಿ, ಇಂಥ ಸಂದರ್ಭದಲ್ಲಿ ಮಂಡ್ಯ ಭಾಗದ ಜನರಿಗೆ, ಬೆಂಗಳೂರು ಜನರಿಗೆ ಕುಡಿಲಿಕ್ಕೆ ನೀರಿಲ್ಲ, ಬೆಳೆ ಬೆಳಿಲಿಕ್ಕೆ ಒಂದು ಅಲ್ಲಿ ಕೆರೆ ಆಗಾಗ್ಲೇ ನೋಡಿ ನಿಮ್ಗೆಲ್ಲ ಇದು ಕಾಣಿಸ್ತಿದೆಯಲ್ಲ, ನಿಮ್ಮ ವಿಜುವಲ್ಸ್ ಅಲ್ಲೆಲ್ಲ ನೋಡ್ತಾ ಇರ್ತೀನಿ, ಜನ ನೋಡ್ತಿರ್ತಿರಲ್ಲ, ಎಲ್ಲ ಅವೆಲ್ಲ ನೀಟಾಗಿ ಬ್ರಿಡ್ಜ್ ಎಲ್ಲ ಕಾಣಿಸ್ತಾ ಇದೆ. ಇಂಥ ಪರಿಸ್ಥಿತಿನಲ್ಲೂ ಕೂಡ ನೀರ್ ಬಿಡ್ಬೇಕು ಅಂತೇಳಿ CWRC ಸಭೆನಲ್ಲಿ ಯಾಕೆ ಕರ್ನಾಟಕದ ಪರ ವಕೀಲರಾಗ್ಲಿ, ಅಡ್ವೊಕೇಟ್ ಜನರಲ್ ಆಗ್ಲಿ, ಮತ್ತೆ ನೀರಾವರಿ ಇಲಾಖೆಯ ಕಾರ್ಯದರ್ಶಿಗಳಾಗ್ಲಿ, ಮಂತ್ರಿಗಳಾಗ್ಲಿ ಸಮರ್ಪಕವಾಗಿ ಯಾಕೆ ಇದನ್ನ ಇದು ಮಾಡ್ಲಿಲ್ಲ, ವಾದ ಮಾಡ್ಲಿಲ್ಲ ಅಂತಕ್ಕಂಥದ್ದು ನನಗೆ ಬಹಳ ನೋವಾಗುತ್ತೆ. ಮಂಡ್ಯ ಜನ ಅಂದ್ರೆ ಇದೇ ರೀತಿನ, ಮಂಡ್ಯ ಜನ ಮತ್ತೆ ಬೆಂಗಳೂರು ಜನ ಅಂದ್ರೆ ಅಸಡ್ಡನ ಸರ್ಕಾರಗಳಿಗೆ. ಈ ಮುಖ್ಯಮಂತ್ರಿಗಳು ಸಚಿವ ಸಂಪುಟನ ವಿಸ್ತರಣೆ ಮಾಡೋದ್ರಲ್ಲೇ ಕಾಲ ಕಳಿತಿದ್ದಾರೆ ಹೊರತು ಇಲ್ಲಿ ರೈತರ ಪರವಾಗಿ ಏನೋ ಒಂದು ಚಿಂತನೆ ಮಾಡ್ತಿದಾರ? ಯಾವುದೇ ಕಾರಣಕ್ಕೂ ಒಂದು ಇಂಚು ನೀರನ್ನು ಕೂಡ ಬಿಡ್ಲಿಕ್ಕೆ ಆಗೋದಿಲ್ಲ ಮೇಡಮರೇ. ನೀರ್ ಬಿಡ್ಲೇಬೇಕು ಅನ್ನೋದಾದ್ರೆ ಈ ರೈತರ ಹೆಣದ ಮೇಲೆ ನೀರ್ ಬಿಡ್ಲಿ. ಯಾವುದೇ ಕಾರಣಕ್ಕೂ ಈಗ 3ನೇ ತಾರೀಕಿನ ಸಭೆ ನಡೀತದಲ್ಲ, ಮುಖ್ಯಮಂತ್ರಿಗಳು ಏನು ತಮಿಳುನಾಡಿನ ಮುಖ್ಯಮಂತ್ರಿಗಳು, ಕರ್ನಾಟಕದ ಮುಖ್ಯಮಂತ್ರಿಗಳು ಸೌಹಾರ್ದ ಸಭೆ ಅಂತ ಹೇಳ್ತಿದಾರಲ್ಲ, ಆ ಸಭೆಯನ್ನ ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಬಿಡೋದಿಲ್ಲ. ನೀರೇನಾರ ಬಿಟ್ರೆ, 1 ಇಂಚು ನೀರು ಬಿಟ್ರು ಕೂಡ ಸಭೆನ ಮಾಡ್ಲಿಕ್ಕೆ ಬಿಡೋದಿಲ್ಲ. ಅದ್ ಎಷ್ಟೇ ಫೋರ್ಸ್ ಇಟ್ಕೊಂಡು ಸಭೆ ಮಾಡಿದ್ರು ಕೂಡ ಇವರು ಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಅವರು ನಾವು ಅವಕಾಶ ಮಾಡ್ಕೊಡೋದಿಲ್ಲ, ನಾವು ಪ್ರತಿರೋಧ ವ್ಯಕ್ತಪಡಿಸ್ತೀವಿ. ಎಲ್ಲ ಕನ್ನಡ ಪರ ಸಂಘಟನೆಗಳು. ಅಲ್ಲ ಕುಮಾರಸ್ವಾಮಿ ಅವರೇ, ಈ ರೀತಿ ಅವೈಜ್ಞಾನಿಕ ತೀರ್ಪು ಕರ್ನಾಟಕ ಕಾವೇರಿ ವಿಚಾರದಲ್ಲಿ ಇದೇ ಮೊದ್ಲೇನಲ್ಲ. ವರ್ಷವೂ ಇದೇ ಹಣೆ ಬರ ಅಂದ್ರೆ ನಮ್ಮ ರಾಜ್ಯದವ್ರು ಎಲ್ಲಿ ಸೋಲ್ತಾ ಇದ್ದಾರೆ ನೋಡಿ. ಸಮರ್ಪಕವಾಗಿ ನಾರಿಮನ್ ಅಂತ ಒಬ್ರು ಲಾಯರ್ ಇದ್ರಿ ಹಿಂದೆ, ನೀವೆಲ್ಲ ಕೇಳಿದಿರಿ, ನಮ್ಮ ಕರ್ನಾಟಕದ ಪರವಾಗಿ. ಅವ್ರು ತಮಿಳ್ನಾಡಿನವರು. ಅವ್ರನ್ನ ನಮ್ಗೆ ಇನ್ಯಾರು ಲಾಯರ್ಗಳು ಸಿಗ್ಲಿಲ್ಲ ಅಂತ ಹೇಳಿ ನಮ್ಮ ಸರ್ಕಾರಗಳು, ನಮ್ಮನ್ನ ಆಳ್ತಕ್ಕಂಥ ಸರ್ಕಾರಗಳು ಈ ನಾರಿಮನ್ ಅಂತಕ್ಕಂಥ ಲಾಯರ್ನ ಇಟ್ಕೊಂಡು ಹಲವಾರು ವರ್ಷ ನಮ್ಮ ಕರ್ನಾಟಕಕ್ಕೆ ಅನ್ಯಾಯ ಆಯ್ತು. ನೋಡಿ, ಇವತ್ತೇನಾಗಿದೆ, ಬಡವನ್ ಕೋಪ ದೌಡೆಗ್ ಮೂಲ ಅಂತ ನಮ್ಮ ಹಳ್ಳಿ ಕಡೆ ಒಂದ್ ಗಾದೆ ಹೇಳ್ತಾರೆ. ಎಲ್ಲಿ ನೋಡಿ ಈಗಾಗ್ಲೇ ಕೇಂದ್ರ ಸರ್ಕಾರ ಒಂದ್ ಮಾತು ಹೇಳಿದೆ. ಮೊನ್ನೆ ಜಲಸಂಪನ್ಮೂಲ ಸಚಿವರು ಒಂದ್ ಮಾತು ಹೇಳಿದ್ದಾರೆ. ಕುಡಿಯೋ ನೀರಿನ ಯೋಜನೆಗೆ ಯಾರನ್ನೂ ಕೇಳಿ ಅಪ್ಪಣೆನ ಬೇರೆ ರಾಜ್ಯಗಳನ್ನ ಕೇಳಿ ಅಪ್ಪಣೆ ಪಡ್ಕೋಬೇಕಾಗಿಲ್ಲ, ಮೇಕೆದಾಟು ಅಣೆಕಟ್ಟು ಮಾಡ್ಲಿಕ್ಕೆ ಅಂತೇಳಿ. ಆದ್ರೂ ಕೂಡ ನಮ್ಮನ್ನ ಆಳ್ತಕ್ಕಂತ ಈ ಸರ್ಕಾರಗಳು ಯಾರಿಗೂ ಇಚ್ಛಾಶಕ್ತಿ ಇಲ್ಲ. ಇದೇ DK ಶಿವಕುಮಾರ್ ಅವರು ಪಾದಯಾತ್ರೆ ಮಾಡಿ ಮೇಕೆದಾಟು ಮಾಡೇ ಮಾಡ್ತೀನಿ ಅಂತೇಳಿ ಅಧಿಕಾರಕ್ಕೆ ಬಂದವರು, ಅಧಿಕಾರಕ್ಕೆ ಬಂದ್ಮೇಲೆ ಇಲ್ಲ ಸಲ್ಲದ ನೆಪಗಳನ್ನ ಹೇಳ್ಕೊಂಡು ಯೋಜನೆಯನ್ನ ಮಾಡ್ಲಿಕ್ಕೆ ಅವ್ರ ಯೋಗ್ಯತೆ ಇಲ್ಲ. ಇವತ್ತು ಏನಾದ್ರೂ ಈ ಯೋಜನೆಯನ್ನ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರನು ಕೂಡ ಹೇಳಿದೆ. ಈಗ ಒಗೇನಕಲ್ನ ಪ್ರಾಜೆಕ್ಟ್ ಅನ್ನ ತಾವು ನೋಡಿದಿರಲ್ಲ, ಕುಡಿಯೋ ನೀರಿಗೋಸ್ಕರ ಯಾರನ್ನ ಅಪ್ಪಣೆ ಕೇಳಿದ್ರು, ಅವರು ಯಾರು ಪರ್ಮಿಷನ್ ತಗೊಂಡ್ರು? ಅವರು ತಮಿಳ್ನಾಡಿನವರು. ಅವ್ರು ಮಾಡ್ಲಿಲ್ವಾ? ಅದೇ ರೀತಿಯಾಗಿ ಮೇಕೆದಾಟನ್ನು ಕೂಡ ಮಾಡಿದಿದ್ರೆ ಇವತ್ತು ನೀರು ಸಮುದ್ರಕ್ಕೆ ಹೋಗ್ತಾ ಇರ್ತಕ್ಕಂಥ ನೀರು ತಮಿಳ್ನಾಡಲ್ಲಿ ಇವತ್ತಿನ ಸಮುದ್ರಕ್ಕೆ ಹೋಗ್ತಿದೆಯಲ್ಲ, ಅವರು ರಾಜಕಾರಣ ಮಾಡ್ತಿದ್ದಾರೆ ಮೇಡಮ್ ಅವರೇ. ಅಲ್ಲ ಹೌದು, ಈಗ ನೋಡಿ, ಅವರಿಗೆ ಡ್ಯಾಮ್ ಯಾಕೆ ಅವ್ರು ಕಟ್ಕತಾ ಇಲ್ಲ ಅಂತ ಪ್ರಶ್ನೆ ಮಾಡೋ ತಾಕತ್ತು ನಮ್ಮವ್ರಿಗೆ ಇಲ್ವಲ್ಲ ಅಂತ, ಆ ಬೆನ್ಮೂಳೆನು ಇರೋದನ್ನ ಇವ್ರು ಪ್ರದರ್ಶನ ಮಾಡ್ತಾ ಇಲ್ವಲ್ಲ ಅಂತ ಅವ್ರು ಕೇಳ್ದಂಗೆ ನೀರ್ ಬಿಡೋದು ಅಂದ್ರೆ ಹೌದು. ಎನಿವೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು PNS ವಿಸ್ತಾರ ಜೊತೆ ಮಾತಾಡಿದಕ್ಕೆ. ಮತ್ತೊಬ್ರು ನಮ್ಮ ಜೊತೆಗೆ ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಕೆಂಪೇಗೌಡ ಅಂತ, ನಮಸ್ಕಾರ ಸರ್. ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ, ನಮಸ್ಕಾರ ಸರ್. ಹಲೋ, ಓಕೆ, ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಹಲೋ, ಓಕೆ, ಕರೆ ಕಟ್ಟಾಗಿದೆ. ಇದೊಂಥರ ಹೇಗಾಗ್ತಾ ಇದೆ ಅಂದ್ರೆ, ನಮ್ಮಲ್ಲಿ ವಾಸ್ತವತೆ ಏನಿದೆ, ಬರಗಾಲ, ಮಳೆ ಇಲ್ಲ, ಡ್ಯಾಮ್ ಅಲ್ಲಿ ಡೆಡ್ ಸ್ಟೋರೇಜ್ ಅಂತ ಎಷ್ಟಿರುತ್ತೆ, ಸದ್ಯಕ್ಕೆ ಎಷ್ಟು ನೀರಿದೆ, ನಮಗೆ ಮುಂದಿನ ದಿನಗಳಲ್ಲಿ ಬೆಂಗಳೂರು ಭಾಗಕ್ಕೆ ಕುಡಿಯೋಕೆ ಅದ್ರಲ್ಲಿ ನಾವು ಎಷ್ಟು ಬಳಸ್ತೀವಿ, ಇದನ್ನೆಲ್ಲ ಅರ್ಥ ಮಾಡ್ಕೊಡ್ಬೇಕಲ್ಲ, ಅರ್ಥ ಮಾಡಿಸ್ಬೇಕಲ್ವಾ? ಈಗ ಏನಾಗ್ತಾ ಇದೆ ವಸ್ತುನಿಷ್ಠತೆ, ಅದನ್ನು ತಗೊಂಡೋಗಿ ಅರ್ಥ ಮಾಡ್ಸಕ್ ಬರಲ್ಲ, ನಮ್ಮಲ್ಲಿ ಫೇಲ್ಯೂರ್ ಆಗ್ತಾ ಇದಾರೆ ಅಂದ್ರೆ ಇನ್ನೇನ್ ಹೇಳೋಣ. ತಮಿಳ್ನಾಡಿನಲ್ಲಿ ನೀವು ಹುಡುಕ್ತಾ ಹೋದ್ರೆ ಎಣಿಸ್ಬೋದು ಇಷ್ಟು ಡ್ಯಾಮ್ ಇದ್ದಾವೆ ಅಂತ. ಡ್ಯಾಮ್ ಕಟ್ಕೊಳಕ್ ಮುಂದಾಗಲ್ಲ. ಅವ್ರಿಗೊಂಥರ ಹೆಂಗಾಗಿದೆ ಅಂದ್ರೆ, ನಮ್ಗೆ ಕೇಳ್ದಂಗೆ ಕರ್ನಾಟಕದವ್ರು ನೀರು ಕೊಡ್ತಾರೆ, ನಾವ್ಯಾಕೆ ಮೈ ಬಗ್ಸೋಣ, ನಾವ್ಯಾಕೆ ತಲೆ ಕೆಡಿಸ್ಕೊಳ್ಳೋಣ ಅನ್ನೋ ಮನಸ್ಥಿತಿಗೆ ಹೋಗ್ಬಿಟ್ಟಿದ್ದಾರೆ.
60% ಭಾಗದ ರೈತರು ಕಾವೇರಿ ನದಿಯನ್ನೇ ಅಲ್ಲಿ ಅವಲಂಬಿಸ್ಕೊಂಡಿದ್ದಾರೆ. ಹೌದು, ಬಟ್ ಇಲ್ಲಿ ನಮಗೆ ಕುಡಿಯೋಕ್ಕೂ ಬೇಕಲ್ವಾ? ಕುಡಿಯೋ ನೀರಿಗೆ ಯಾವ ದೊಡ್ಡ ನಾಯಕನ ಅಪ್ನೇ ಬೇಕು ಅಂತ ಮಾತೇ ಇದೆ, ಬಟ್ ಇಲ್ಲಿ ನಮಗೆ ಕುಡಿಯೋಕ್ಕೂ ನೀರಿಲ್ವಲ್ಲ. DK ಶಿವಕುಮಾರ್ ಅವರು ಈ ನೀರು ಬಿಡೋ ವಿಚಾರವಾಗಿ ಮಾತಾಡಿದ್ದಾರೆ, ಕೇಳೋಣ ಒಂದ್ಸಲ. ಪ್ರದೇಶರು ಕೂಡ ನೀವು ನೋಡಿ ಅಂತ ಕೂಡ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ. ಅದಕ್ಕೆಲ್ಲ ವೀಕ್ಷಣೆ ಮಾಡಲಿಕ್ಕೆ ಹೆಲಿಕಾಪ್ಟರ್ ವ್ಯವಸ್ಥೆ ಎಲ್ಲ ಮಾಡ್ತೀನಿ ಅಂತ ಕೂಡ ಹೇಳಿದ್ದೇನೆ. ನೋಡೋಣ ಅವರ ತೀರ್ಮಾನಕ್ಕೆ, ಅವ್ರಿಗೂ ಫ್ಯಾಕ್ಚುಯಲ್ ಅನುಭವ ಆದಷ್ಟು ಒಳ್ಳೆಯದು. ಆ ದೃಷ್ಟಿಯಿಂದ ಇದೊಂದು ಮಹತ್ವದಂತ ನಿರ್ಣಯ, ಸೌಹಾರ್ದ ನಿರ್ಣಯ. ಅಭಿಪ್ರಾಯಗಳು ವಿಚಾರ ಏನಿದೆ ಅಂತ ನನಗೆ ಅರ್ಥ ಆಗಿಲ್ಲ. ಅವರ ಅದು ಬರ್ತೀನಿ ಅಂದಾಗ ನಾವು ಅತಿಥಿನ ಗೌರವದಿಂದ ಸ್ವೀಕಾರ ಮಾಡಬೇಕಾದ್ರು ನಮ್ಮ ಕರ್ತವ್ಯ. ಆಯ್ತು ಬನ್ನಿ ಅಂತ ಹೇಳಿದ್ದೇನೆ, ಅದಕ್ಕೆ ಸಿದ್ಧತೆ ಕೂಡ ನಾವು ಮಾಡ್ತೇವೆ. ಸೊ ನಮ್ಮ ಅಪೀಲ್ ಏನೇನೆ ಆರ್ಡರ್ ಆಗಿದೆ ಅದಕ್ಕೆ ಸಿದ್ಧತೆ ಆಗ್ತಾ ಇದೆ. ಇವತ್ತು ಅಡ್ವೊಕೇಟ್ ಜನರಲ್ ಮತ್ತು ನಮ್ಮ ಲೀಗಲ್ ಎಕ್ಸ್ಪರ್ಟ್ಸು ಮತ್ತೆಲ್ಲ ನಮ್ಮ ಅಧಿಕಾರಿಗಳು ಅದಕ್ಕೆ ಸಿದ್ಧತೆಯನ್ನ ಮಾಡ್ತಾರೆ. ನಮ್ಮಲ್ಲಿ ಮಳೆ ಇಲ್ಲ, ಬೆಳೆಗಳಿಗೆ ನೀರಿಲ್ಲ, ಕೆರೆಗಳು ಒಣಗಿ ಹೋಗಿದ್ದಾವೆ. ದನ ಕರುಗಳಿಗೆ ನೀರು ಕುಡ್ಸೋಕ್ಕೂ ಹಿಂದೆ ಮುಂದೆ ನೋಡ್ಬೇಕಾದ ಪರಿಸ್ಥಿತಿ ಈಗಲೇ ಬಂದ್ಬಿಟ್ಟಿದೆ. ಮುಂಗಾರು ಸರಿಯಾದ ಸಮಯಕ್ಕೆ ಆರಂಭ ಆಗಲಿಲ್ಲ. ಇಲ್ದಲ್ಲೇ ಇರೋ ನೀರನ್ನು ಬಿಡಿ 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 ಅಂತ ಕೇಳ್ತಾರೆ ಅಂದಾಗ ಅವ್ರು ಕೇಳ್ತಾರ್ರಿ, ನಮ್ಮ ಪಾಲಿನ ನಮಗೆ ಕೊಟ್ಬಿಡಿ ಅಂತ ಕೇಳ್ತಾರೆ ಅವರು. ಇಲ್ಲಿರುವಂಥವ್ರು ಅರ್ಥ ಮಾಡಿಸ್ತಾ ಇಲ್ಲ ನೀವು ಅಂತ ಪ್ರಶ್ನೆ. ಓಕೆ, ನಮ್ಮ ಜೊತೆಗೆ ಈಗ ಮಾತನಾಡಲಿಕ್ಕೆ ಹೊಳೆನರಸೀಪುರದಿಂದ ರಾಜೇಂದ್ರ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ. ಹಲೋ ಮೇಡಮ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ನನ್ಗೇನು ಅಂದ್ರೆ ನಮ್ಗೆ ಬರಗಾಲ ಬಂದಿದೆ ಈಗ ಕರ್ನಾಟಕದಲ್ಲಿ. ತಮಿಳ್ನಾಡಿಗೆ ಯಾವ ತರ ನೀರು ಕೊಡೋದು ಮೇಡಮ್ ಅವರೇ? ಈ ಪ್ರಶ್ನೆ ಇವತ್ತು ನನ್ನದು ಅಲ್ವಲ್ಲ ರಾಜೇಂದ್ರ ಅವರೇ. ವರ್ಷ ವರ್ಷ ಬರಗಾಲ, ಯಾವಾಗೆಲ್ಲ ಬರಗಾಲದ ವರ್ಷ ಇರುತ್ತೆ ಅವಾಗೆಲ್ಲ ನಾವ್ ಈ ರೀತಿ ಗೋಳಾಟವನ್ನ ತಿಂತಾ ಇದೀವಲ್ಲ. ಈ ಸರಿ ಮಾತ್ರ ಬಂದಿರೋದು ಬರಗಾಲ. ಅವೆಲ್ಲ ಚೆನ್ನಾಗಿತ್ತು. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸ್ವಲ್ಪ ನೀರು ಕುಡ್ದಂಗೆ ಸ್ವಲ್ಪ ಅವಾಯ್ಡ್ ಮಾಡಕ್ ಹೇಳಿ ಅವ್ರಿಗೆ, ಶಿವಕುಮಾರ್ ಅಣ್ಣನವ್ರಿಗೆ. ಮೇಡಮ್ ಅವರೇ, ಈಗ ಇದಕ್ಕೆ ಅಂತಲೇ 2 ಕಮಿಟಿ ಮಾಡಿದ್ದಾರೆ. CWRC, CWMA ವಾರಕ್ಕೂ ಮೀಟಿಂಗ್ ಮಾಡ್ತಾರೆ. ಅವ್ರು ಹೇಳ್ತಿದ್ದಂಗೆ ನೀರು ಬಿಡ್ಬೇಕು ನಾವು. ನಮ್ಗೆ ನೀರೇ ಕುಡಿಯಕ್ ಬೆಂಗಳೂರಿಗೆ ನೀರಿಲ್ವಲ್ಲ. ಅದೇ 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 ಕೊಡೋದು ಮೇಡಮ್. ಏನಾದ್ರು ಸಜೆಷನ್ ಕೊಡ್ತೀರಾ ನೀವು ಸರ್ಕಾರಕ್ಕೆ, DK ಶಿವಕುಮಾರ್ ಅವ್ರಿಗೆ? ಅಣ್ಣನ್ ಹೇಳ್ತಾ ಇದೀನಲ್ಲ, DK ಶಿವಕುಮಾರ್ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದೀನಿ, ಸರ್ ನೀವು ಕುಡಿಯಕ್ ನೀರು ಕೊಡಿ, ಕರ್ನಾಟಕಕ್ಕೆ ಮಳೆ ಇಲ್ಲ ಈ ಸರಿ. ದಯವಿಟ್ಟು ನಮ್ ಕರ್ನಾಟಕಕ್ಕೆ ನೀರ್ ಕೊಟ್ಕೊಂಡು ನೀವು ಮಳೆ ಬೆಳೆಗೆ ದಯವಿಟ್ಟು ಅವ್ರಿಗೆ ಹತ್ರ ಮಾತಾಡಿ, ತಮಿಳ್ನಾಡು ಮುಖ್ಯಮಂತ್ರಿ ವಿಜಯ್ ಮಾತಾಡಿ ಸಜೆಷನ್ ಕೊಡಿ, ಅವ್ರಿಗೂ ಸ್ವಲ್ಪ ತಿಳ್ಕೊಳಕ್ಕೆ ಅಂತ ಹೇಳಿ. ಅಲ್ಲ ಮೇಡಮ್, ಸಲೀಸಾಗ್ಬಿಟ್ರೆ ಚೆನ್ನಾಗಿರುತ್ತೆ ಸರ್. ನೀವ್ ಹೇಳ ಚೆನ್ನಾಗಿದೆ, ಬಟ್ ಇಷ್ಟೊಂದೇ ಸಲೀಸಾಗಿ ಎಲ್ಲವೂ ಮುಗ್ದೋಗ್ಬಿಟ್ರೆ ಇನ್ನೂ ಬಾರಿ ಚಂದ ಕರ್ನಾಟಕಕ್ಕೆ. ಎನಿವೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ತುಮಕೂರಿನಿಂದ ಬಾಬು ಅಂತ ಕರೆ ಮಾಡಿದ್ದಾರೆ. ಬಾಬು ಅವರೇ ನಮಸ್ಕಾರ. ಮೇಡಮ್ ಅವರೇ, ವಿದ್ಯಾಮಲ್ನಾಡ ನಿಮ್ದು ಹೆಸರು? ವಿದ್ಯಾ ಮಲ್ನಾಡ. ಹೇಳಿ ಸರ್, ಮಾತಾಡಿ ಸರ್. ನೀವು ಆಂಕರ್ ಆಗಿ ಸಖತ್ ಮಾತಾಡ್ತೀರಾ, ನನಗೆ ಭಾರಿ ಇಷ್ಟ ಆಗುತ್ತೆ. ಓಕೆ ಈಗ ಈ ನೀರಿನ ಬಗ್ಗೆ ಮಾತಾಡೋಣ ನಾವು. ನೀರಿನ ಬಗ್ಗೆ ಬಿಡಬಾರ್ದು ಮೇಡಮ್ ಅವರೇ. ನಮ್ಗೆ ಕುಡಿಯಕ್ ನೀರಿಲ್ಲ ಅಂದ್ಮೇಲೆ ಬೆಳಗ್ಗೆ ಎಲ್ಲಿ ಬಿಡಕ್ ಆಗುತ್ತೆ ಹೇಳಿ ಮೇಡಮ್ ಅವರೇ? ಅದು ಮುಖ್ಯಮಂತ್ರಿಗಳು ಸ್ವಲ್ಪ ಆಲೋಚನೆ ಮಾಡಿ ಸ್ವಲ್ಪ ಕಠಿಣ ನಿರ್ಧಾರ ತಗೊಂಡ್ಬೇಕು. ಅವ್ರು ಕಠಿಣ ನಿರ್ಧಾರ ಅಂದ್ರೆ ಬಿಡಲ್ಲ ಅನ್ಬೇಕಾ? ಬಿಡಲ್ಲ ಅಂತ ಹೇಳ್ಬೇಕು ಮೇಡಮ್ ಅವರೇ. ಒಂದು ಚಾಲೆಂಜ್ ಮಾಡಿ ಬಿಡಿ ತಮಿಳ್ನಾಡಿಗೆ. ನಾವು ಮಳೆ ಬಂದಾಗ ಬಿಡಲ್ವಾ? ಎಷ್ಟು ಬೇಕಷ್ಟು ನೀರು ಹೋಗಲ್ವಾ ಅವ್ರಿಗೆ? ಅಲ್ಲಿ ಹಿಡಿಯಕ್ಕೂ ಅವ್ರಿಗೆ ನೀರಿಲ್ಲ, ಇಟ್ಕೊಂಬಕ್ಕೂ ಇಲ್ಲ, ಡ್ಯಾಮ್ಗಳಿಲ್ಲ. ತಮಿಳ್ನಾಡಿಗೆ ಜಾಗ ಎಲ್ಲಿತ್ತು ಮೇಡಮ್ ಅವರೇ? ಅದೇ 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 ಸುಮ್ಮನೆ ಸಮುದ್ರಕ್ಕೆ ಹೋಗುತ್ತೆ. ಅದನ್ನ ಏನ ಮಾಡ್ತೀನಿ, ಅದಕ್ಕೊಂದು ಕೊಕ್ಕೆ ಹಾಕ್ತಾರ ಅವರು. ಯಾವ ಮಂತ್ರಿ ಬಂದ್ರು ಅಷ್ಟೇ, DMK ಬಂದ್ರು ಅಷ್ಟೇನೆ, ಎಲ್ಲ ಬಂದ್ರು ಅಷ್ಟೇನೆ. ಅದೇ ಮೇಡಮ್ ಅವರೇ, ಅದೇ 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 ಅಂದ್ರೆ ಡ್ಯಾಮ್ ಕಟ್ಕೊಳ್ಳಲ್ಲ. ಕರ್ನಾಟಕ ಒಂಥರ ವಾಟರ್ ATM ಆಗ್ಬಿಟ್ಟಿದೆಯಲ್ಲ, ಕೇಳ್ದಂಗ್ ನೀರ್ ಬಿಡ್ತಾರೆ. ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ನಾವ್ಯಾಕೆ ಮೈಬಕ್ಸ್ ಡ್ಯಾಮ್ ಎಲ್ಲ ಕಟ್ಕೋಬೇಕು ಹಂಗಂತಾರ ಅವರು. ಒಂದು ಚಾಲೆಂಜ್ ಮಾಡ್ಬೇಕು ಮೇಡಮ್. ನಮ್ಮವ್ರು ಎಷ್ಟೇ ಆಗಲಿ, ಯಾರೇ ಆಗಲಿ ಪಕ್ಷಾತೀತವಾಗಿ ಮಾಡ್ಬೇಕು. ಕಾಂಗ್ರೆಸ್ ಅಂತ, BJP ದಳ ಅಂತ. ಆಮೇಲೆ ಇನ್ನೊಂದು ಬಾಬು ಅವರೇ, ನೀವ್ ಹೇಳಿದ್ರಿ DK ಶಿವಕುಮಾರ್ ಅವರು ಗಟ್ಟಿತನ ಪ್ರದರ್ಶನ ಮಾಡ್ಬೇಕು, ಬಿಡಲ್ಲ ಅಂದ್ಬಿಡ್ಬೇಕು, ಏನಾಗುತ್ತೆ ನೋಡೋಣ ಅಂತ. ಇವ್ರೊಬ್ರೇ ಎಲ್ಲ, ಹಿಂದೆ ಒಂದಿಬ್ರು CM ಹೇಳಿದ್ದಾರೆ. ಬಂಗಾರಪ್ಪನವ್ರು ಹೇಳಿದ್ರು ಬಿಡಲ್ಲ, ಅದೇನಾಗುತ್ತೆ ನಾವು ನೋಡ್ಕೊಳ್ತೀವಿ ಅಂದಿದ್ರು. ರಾಜ್ಯದ ಜನರಿಗೆ ನೀರೇ, ಕುಡಿಯಕ್ ನೀರೇ ಇಂಪಾರ್ಟೆಂಟ್ ನಮಗೆ ಅಂದಿದ್ರು. ಆ ಗಟ್ಟಿತನ ಇವ್ರು ತೋರಿಸ್ತಾರಾ ಅನ್ನೋದು ಪ್ರಶ್ನೆ.
ಮೇಡಮ್ ಅವರೇ ಮುಂದಿನ ಫುಲ್ ನಾಯಕ ಆಗದೆ ಡಿ.ಕೆ. ಶಿವಕುಮಾರ್. ಹ್ಮ್ ಅದ್ ಮಾಡ್ಬಿಟ್ರೆ ಫುಲ್ಲು ನಾವೇ ಓಟ್ ಹಾಕ್ತೀವಿ ಮೇಡಮ್ ಅವರೇ, ಏನನ್ನ ಆಗ್ಲಿ. ಹಂಗಂತೀರಾ? ನಾವು ಇಲ್ಲ ಮೇಡಮ್ ಅವರೇ, ಸತ್ಯವಾಗ್ಲೂ ಹೇಳ್ತೀನಿ. ಒಂದ್ಸಲ ಹೇಳ್ಬಿಡಿ ಎತ್ಲಾಗ ಲೈವ್ ಅಲ್ಲೇ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹಂಗಂದ್ ಬಿಡಿ ಎತ್ಲಾಗೆ, ನೀರ್ ಉಳಿಸ್ಕೊಳ್ಳಿ, ನಿಮಗೆ ಓಟ್ ಹಾಕ್ತೀನಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಗ್ಯಾರಂಟಿ ಕಳೆಗಳೇ ಪ್ರಾಣಿ ಓದ್ತೀರಿ, ದಯವಿಟ್ಟು ನೀರ್ ಬಿಡಬೇಡ್ರಿ. ಮುಂದಿನ ಸರ್ಕಾರ ನಿಮ್ಗೆ ಬರುತ್ತೆ, ನಾವೇ ಓಟ್ ಹಾಕ್ತೀವಿ. ನಾನು ಇನ್ನು 10,000 ಜನ ಬೇಕಾದ್ರೆ ನಾನು ಓಟ್ ಹಾಕೋ ಶಕ್ತಿ ಇದೆ, ನಾನು ಮಾಡಿಸ್ತೇನೆ. ಸೂಪರ್ ಸೂಪರ್, ಥ್ಯಾಂಕ್ ಯು ಬಾಬು ಅವರೇ ಮಾತಾಡಿದಕ್ಕೆ. ಲಕ್ಷ್ಮೀ ನರಸಿಂಹ ಅಂತ ಮತ್ತೊಬ್ರು ಕರೆ ಮಾಡಿದ್ದಾರೆ, ಮಾತಾಡ್ಸೋಣ. ನಮಸ್ಕಾರ. ಹಾ ನಮಸ್ಕಾರ ಮೇಡಮ್. ನಮಸ್ಕಾರ. ನಮ್ಗೆ ಈಗ ನೀರಿಲ್ಲ, ನಾವು ನೀರಿಲ್ಲ ಅಂತಂದಾಗ ಅವ್ರಿಗೇನ್ ಕೊಡೋದು? ನಮ್ಗೆ ಹೊಟ್ಟೆಗೆ ಇಟ್ಟಿಲ್ಲ ಅಂತಂದಾಗ ಜುಟ್ಟಗ್ ಮಲ್ಗೆ ಹೂವು ಯಾಕ್ಬೇಕು? ಬೇಕಿಲ್ಲ. ಈಗ ತಮಿಳ್ನಾಡವ್ರು ಯಾತಕ್ಕೆ ನಮ್ ಕರ್ನಾಟಕಕ್ಕೆ ಬಂದಿದ್ದಾರೆ? ಯಾರೆಲ್ಲ ಬಂದಿದ್ದಾರೆ 70 ವರ್ಷದ ಸ್ವತಂತ್ರ ಆದ ನಂತರದಿಂದ ಯಾರು ತಮಿಳ್ನಾಡವರು ಕರ್ನಾಟಕಕ್ಕೆ ಬಂದಿದ್ದಾರೆ ಅವ್ರನ್ನೆಲ್ಲ ಲೆಕ್ಕಾಚಾರ ಹಾಕೊಂಡು ಅವ್ರನ್ನ ವಾಪಸ್ ಕಳ್ಸ್ಬಿಡಿ. ಈಗ ಅವ್ರನ್ನ ನಾವು ಸಾಕ್ಬೇಕಾಗತ್ತೆ, ನಮ್ ದುಡ್ಡಲ್ಲಿ ಅವ್ರನ್ನ ಸಾಕ್ಬೇಕು. ಕರ್ನಾಟಕ ದುಡ್ಡಲ್ಲಿ ಅವ್ರನ್ನ ಯಾಕೆ ಸಾಕೋಣ? ತಮಿಳ್ನಾಡಿಗೆ ಹೋಗ್ಲಿ ಅವರು. ಹೋಗ್ಲಿ, ಅದಕ್ಕೇನಂತೆ. ಬೆಂಗಳೂರಲ್ಲಿ ಎಷ್ಟು ಜನ ತಮಿಳ್ನಾಡವ್ರು ಇದಾರೆ, ಎಲ್ರು ಹೋಗ್ರಿ ನಿಮ್ಮೂರಿಗೆ ನೀವು ಅಂತೀರಿ ನೀವು. ಈಗ ಕಾವೇರಿ ನೀರ್ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತಾ? ಅಲ್ಲ, ನಮ್ಗೆ ಹೊರೆ ಯಾಕೆ ಬೀಳೋಣ? ನಾವ್ ಯಾಕೆ ಅದೇನೋ ನಮ್ಮ ಊಟನ ತಗೊಂಡು ಅವ್ರಿಗೆ ಪುನಃ ನೀರು ಕೊಡೋದಿಲ್ಲ. ಈ ರೀತಿ ಕಳ್ಳವಾದಗಳು ಮಾಡ್ತಾರೆ. ಈ ವಾದಗಳು ನಮ್ಗೆ ಅವಶ್ಯಕತೆ ಬೇಕಾಗಿತ್ತಾ? ಬೇಕಿಲ್ಲ. ಅವ್ರನ್ನ ಯಾಕೆ ಇಟ್ಕೊಳ್ಳೋಣ? ವೈ ಯು ಹ್ಯಾವ್ ಟು ಟೇಕ್ ಮೋರ್ ರಿಸ್ಕ್? ಬೇಡ, ಲೆಟ್ ಹಿಮ್ ಗೋ. ಇವತ್ತು ಹೋಗೋದಕ್ಕೆ ಇದೊಂದು ಆಪರ್ಚುನಿಟಿ, ಚಾನ್ಸಸ್ ಇದೆ, ಕಳ್ಸ್ಬಿಡಿ. ಅವ್ರು ಓಪನ್ ಆಗಿ ಹೇಳಿ, ನಿಮ್ ಟಿವಿ ಮಾಧ್ಯಮನ ಇಂಥ ಟೈಮಲ್ಲಿ ಕೆಲಸ ಮಾಡ್ಬೇಕು, ಇಂಥ ಟೈಮಲ್ಲಿ ನಮ್ಗೆ ಖುಷಿ ಆಗುತ್ತೆ, ಕಳ್ಸ್ಬಿಡಿ. ಇಷ್ಟು ನನ್ನ ಸಜೆಷನ್. ಬಟ್ ಸಾಲ್ವ್